ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಎಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಎಜು ಅಪ್ಡೇಟ್ ಕನ್ನಡ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ. ಈ ಕೆಎದವರ ಒಂದು ಹೊಸ ಪ್ರಕಟಣೆಯನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಳ್ಳಲು ಬಂದಿದ್ದೇನೆ. ಏನಪ್ಪ ಅಂದರೆ, ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕು ಮತ್ತು ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬಾರ್ದು ಅನ್ನೋದನ್ನು ವಿಷಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಈ ಕೆಎದವರು ಯಾರೆಲ್ಲ ನೀವು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ದೀರೋ ಅವರೆಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಲೇಬೇಕೆಂಬುದನ್ನು ಒಂದು ಪ್ರಕಟಣೆಯನ್ನು ತಿಳಿಸಿದ್ದಾರೆ. ಆ ಪ್ರಕಟಣೆ ಯಾವ ರೀತಿ ಇದೆ ಅಂತ ಒಂದು ಸಾರಿ ನೋಡೋಣ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 29/9/2024 ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಈಗಾಗಲೇ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ನಿರ್ದೇಶಿಸಿರುವಂತೆ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ 150 ಅಂಕಗಳಿಗೆ ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿರುವ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷೆಯ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೇ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಕಡ್ಡಾಯ ಕನ್ನಡ ಭಾಷೆಯ ಪರೀಕ್ಷೆಗೆ ಹಾಜರಾಗಿ ಅರ್ಹರಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಕಾಶ ನೀಡಲಾಗುವುದು. ಕಡ್ಡಾಯ ಕನ್ನಡ ಭಾಷೆಯ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮತ್ತು ಹಾಜರಾಗಿ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳಿಗೆ ದಿನಾಂಕ 27/10/2024 ನಡೆಯಲಿರುವ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ನೋಡಿದಲ್ಲ ಸ್ನೇಹಿತರೆ, ಕೆಎದವರ ಒಂದು ಹೊಸ ಪ್ರಕಟಣೆ ಏನೆಲ್ಲ ತಿಳಿಸಿಕೊಟ್ಟಿದ್ದಾರಂತ. ಎಲ್ಲರೂ ಕೂಡ ಕಡ್ಡಾಯವಾಗಿ ಕನ್ನಡ ಪರೀಕ್ಷೆಯನ್ನು ಬರಲೇಬೇಕಾಗಿದೆ. ಇದು 27/10/2024 ನಡೆಯಲು ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪೂರ್ವಭಾವಿಯಾಗಿ 29/9/2024 ಈ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗೆ ಯಾರಾದರೂ ಗೈರು ಹಾಜರಾದರೆ ನಿಮಗೆ ಮುಂದಿನ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವನ್ನು ನೀಡಿಕೊಡುವುದಿಲ್ಲ. ಹಾಗೆ 150 ಅಂಕಗಳವೆಂದು ಈ ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಅರ್ಹತೆ ಹೊಂದಲು 50 ಅಂಕಗಳನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಯಾರು 50 ಅಂಕಗಳನ್ನು 50 ಅಂಕಗಳಿಗಿಂತ ಕಡಿಮೆ ತೆಗೆದುಕೊಂಡ್ರೆ ಒಂದು ವೇಳೆ ನಿಮ್ಮನ್ನು ಒಂದು ಮುಂದಿನ ಪರೀಕ್ಷೆಗಳಿಗೆ ಅನರ್ಹಗೊಳಿಸಲಾಗುತ್ತದೆ ಮತ್ತು ನಿಮ್ಮನ್ನು ಮುಂದಿನ ಪರೀಕ್ಷೆಗಳಿಗೆ ಅವಕಾಶವನ್ನು ನೀಡುವುದಿಲ್ಲ. ಇದು ಕೆಎ ಒಂದು ಹೊಸ ನಿಯಮ ಆಗಿದೆ. ಇದು ಎಲ್ಲರೂ ಕೂಡ ಯಾರೇ ಆಗಲಿ ಈ ಒಂದು ಗ್ರಾಮ ಲೆಕ್ಕಾಚಾರ ಹುದ್ದೆ ಸಲ್ಲಿಸಿದ ಎಲ್ಲರೂ ಕೂಡ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಲೇಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಹಾಗೆ ನೀವು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಸಿಲೆಬಸ್ಸನ್ನು ನಾನು ನಿಮಗೆ ಮುಂದಿನ ಇದರಲ್ಲಿ ತಿಳಿಸ್ಕೊಡ್ತೀನಿ. ಈ ಪರೀಕ್ಷೆಯಲ್ಲಿ ಅಷ್ಟೊಂದೇನು ಕಠಿಣತೆ ಇರಲ್ಲ. ಎಲ್ಲವೂ ನೀವು 1ರಿಂದ 10ನೇ ತರಗತಿಯಲ್ಲಿ ಏನು ಕಲ್ತಿದ್ರಲ್ಲ, ಹೈಸ್ಕೂಲ್ನಲ್ಲಿ ಏನು ನೀವು ಅಭ್ಯಾಸ ಮಾಡಿದ ಅದೇ ವಿಷಯದ ಬಗ್ಗೆನೇ ಪರೀಕ್ಷೆ ಇರ್ತದೆ. ನಾನು ಕೂಡ ಈ ಪರೀಕ್ಷೆಯನ್ನು ಒಂದು ಸಾರಿ ಬರೆದಿದ್ದೇನೆ. KPSC ಅವರು ನಡೆಸಿದಾಗ ನಾನು ಆವಾಗ ಅರ್ಹತೆಯನ್ನು ಹೊಂದಿದ್ದೇನೆ. ಆದರೆ ಇದು ಪರೀಕ್ಷೆ ಅಷ್ಟೊಂದೇನು ಕಠಿಣತೆ ಇರಲ್ಲ, ಸರಳವಾಗಿರುತ್ತೆ. ಆದರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಆ ಒಂದು ವಿಷಯದ ಸಿಲೆಬಸ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಪರೀಕ್ಷೆ ಇರ್ತೀವಿ, ಯಾವ ರೀತಿ ಬರೀಬೇಕು ಮತ್ತು ಯಾವ ರೀತಿ ನಾವು ಸಮಯದ ಅಭಾವವನ್ನು ಅಲ್ಲಿ ಸರಿದೂಗಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಮಾಹಿತಿಯನ್ನು ಎಲ್ಲ ನಾನು ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಟೈಪ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.